ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಎಲ್ಲರೂ ತುಂಬ ಹುಷಾರಾಗಿರ್ತಾರೆ. ನಾನು ಈ ಥರನೇ ಮಾಡಬೇಕು, ಈ ಥರನೇ ಟ್ರೈ ಮಾಡಬೇಕು ಅಂತ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಹೇಳ್ತೀನಿ ಯಾವ ಥರ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ. ಫಸ್ಟ್ ಆಫ್ ಆಲ್, ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ನ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ನೀವು ಹೇಳ್ಬೋದು, ಓಕೆ ಕ್ಯಾಲೆಂಡರಲ್ಲಿ ಪಾಯಿಂಟ್ ಔಟ್ ಮಾಡಿ ನನಗೆ ಈ ಪೀರಿಯಡ್ಸ್, ಈ ಡೇಟಿಗೆ ನನ್ನ ಪೀರಿಯಡ್ಸ್ ಬರುತ್ತೆ ಅಂದರೆ ನಿಮ್ಮ ಸೈಕಲ್ಸ್ ಅಷ್ಟು ರೆಗ್ಯುಲರ್ ಇದ್ದರೆ ಯೂಶ್ವಲಿ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಆದರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದರೆ ಒಂದೊಂದು ಸಾರಿ 15 ದಿವಸಕ್ಕೆ ಬರೋದು, ಒಂದೊಂದು ಸಾರಿ 45 ದಿವಸಕ್ಕೆ ಬರೋದು, ಈ ಥರ ಆಗ್ತಾ ಇದ್ದರೆ ನಿಮ್ಮದು ಓವ್ಯುಲೇಷನ್ ಆಗ್ತಾ ಇರೋಲ್ಲ. ಓವ್ಯುಲೇಷನ್ ಅಂದರೆ ಅದು ಎಗ್ಗು ಓವರಿಯಿಂದ ಆಚೆ ಬರೋದು. ಎಗ್ಗೆ ಆಚೆ ಬರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಆಗಲ್ಲ. ಮಿಸ್ಟೇಕ್ ನಂಬರ್ 2, ಒಂದೊಂದು ಸಾರಿ ಓವ್ಯುಲೇಷನ್ ಎಷ್ಟು ಮಾನಿಟರ್ ಮಾಡೋದ್ರಲ್ಲಿ ಕಳೆದೋಗ್ತೀರಾ ಅಂದರೆ ಇಂಟರ್ಕೋರ್ಸ್ ಮಾಡೋದು ಮರ್ತೋಗ್ತೀರಾ. ಎಷ್ಟೊಂದು ಆ್ಯಪ್ಸ್ ಬಂದಿದೆ, ಇಲ್ಲ ಓದಿ ಓಕೆ ನನ್ನ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ಕೊಳ್ಳೋದು, ಇಲ್ಲ ಸರ್ವೈಕಲ್ ಮ್ಯೂಕಸ್ ಚೆಕ್ ಮಾಡ್ಕೊಳ್ಳೋದು, ಇಲ್ಲಾಂದರೆ LH ಕಿಟ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ಓವ್ಯುಲೇಷನ್ ಮಾನಿಟ್ರಿಂಗ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಟ್ರೈ ಮಾಡೋದಕ್ಕೆ ಕಮ್ಮಿ ಇಂಪಾರ್ಟೆನ್ಸ್ ಕೊಡ್ತಾರೆ ಎಷ್ಟೊಂದು ಜನ. ಸೊ ಈ ಥರ ಮಾಡಿದಾಗ ಒಂದೊಂದು ಸಾರಿ ಟೆಂಪ್ರೇಚರ್ ಮಾನಿಟರ್ ಮಾಡೋದು ಅಂದ್ಕೊಳ್ಳಿ. ಸೊ ಟೆಂಪ್ರೇಚರ್ ರೈಸ್ ಆಗೋದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬಂದ ಮೇಲೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರೋದು ಎಗ್ ರಿಲೀಸ್ ಆದಮೇಲೆ. ಸೊ ಮ್ಯಾಕ್ಸಿಮಮ್ ಟೈಮ್ ನೀವು ಯಾವಾಗ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಎಗ್ ರಿಲೀಸ್ ಆಗ 6 ದಿವಸ ಮುಂಚೆ ಟ್ರೈ ಮಾಡಿದ್ರೆ ಆವಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆದರೆ ಓವ್ಯುಲೇಷನ್ ಆಗೋಷ್ಟೊತ್ತಿಗೆ ಎಗ್ ಆಗರೆ ರಿಲೀಸ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ನೀವು ಫೈಂಡ್ ಔಟ್ ಮಾಡಿ ಟ್ರೈ ಮಾಡಿದ್ರೂ ಚಾನ್ಸಸ್ ಕಮ್ಮಿ ಇರುತ್ತೆ. ಪಾಯಿಂಟ್ ನಂಬರ್ 3, ಎಲ್ಲರೂ ಅಂದ್ಕೊತಾರೆ ನನಗೆ ಎಲ್ಲ ನಾರ್ಮಲ್ ಇದೆ, ನಾನು ನಾರ್ಮಲಾಗಿ ಸೇರ್ಬೋದು, ಅದಕ್ಕೆ ಹಸ್ಬೆಂಡ್ ಕೂಡ ಮೇಲ್ ಫ್ಯಾಕ್ಟರು ಎಲ್ಲ ನಾರ್ಮಲ್ ಇರುತ್ತೆ ಅಂತ. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಒಂದು ಎಂಬ್ರಿಯೋ, ಒಂದು ಭ್ರೂಣ ಆಗಬೇಕಂದ್ರೆ ಎಗ್ ಇರುತ್ತೆ, ಸ್ಪರ್ಮ್ ಇರುತ್ತೆ, ಎರಡು ಹೆಲ್ದಿಯಾಗಿ ಕೂಡ್ಕೊಂಡ್ರೆ ಮಾತ್ರ ಪ್ರೆಗ್ನೆನ್ಸಿ ಆಗೋದು. ಎಷ್ಟೊಂದು ಜನ ಸಿಂಪಲ್ ಸೀಮನ್ ಅನಾಲಿಸಿಸ್ ಸ್ಪರ್ಮ್ ಟೆಸ್ಟು ಮಾಡಿಸಿರೋಲ್ಲ. ಯಾಕಂದರೆ ಓಕೆ ಏನೂ ಸಿಮ್ಟಮ್ಸ್ ಇರೋಲ್ಲ. ಈ ಸ್ಪರ್ಮ್ ಅಬ್ನಾರ್ಮಲ್ ಇದ್ದರೆ ಒಂದೊಂದು ಸಾರಿ ಎಲ್ಲ ನಾರ್ಮಲ್ ಇರುತ್ತೆ. ಮ್ಯಾನ್ ಒಳ್ಳೆ ಹೈಟು, ವೇಟು, ಆಮೇಲೆ ಸೇರೋಕ್ಕೂ ಏನೂ ತೊಂದರೆ ಇರೋಲ್ಲ. ಆದರೆ ನಾವು ಸ್ಪರ್ಮ್ ಟೆಸ್ಟ್ ಮಾಡಿಸಿದಾಗ ವೀರ್ಯಾಣು 0 ಇರೋದನ್ನು ನಾವು ನೋಡಿದ್ದೀವಿ. ಆದ್ದರಿಂದ ಸೀಮನ್ ಅನಾಲಿಸಿಸ್ ಸ್ಪರ್ಮ್ ಟೆಸ್ಟ್ನ ತುಂಬ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 4, ತುಂಬ ದಿವಸ ಕಾಯೋದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ನೋಡ್ದಲೆ. ಅನ್ಕೊತೀರ ನಾನು ಫರ್ಟಿಲಿಟಿ ಸ್ಪೆಷಲಿಸ್ಟ್ಗೆ ಹೋದರೆ ಅವ್ರು ನಂಗೆ IVF ಹೇಳ್ತಾರೆ, ನನಗೇನೋ ಒಂದು ತಪ್ಪಿದೆ ಅಂತ ಹೇಳಿ ಏನೋ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಇದರಿಂದ ನನ್ನ ಚಾನ್ಸಸ್ ಕಮ್ಮಿ ಆಗುತ್ತೆ ಅಂತ. ಆದರೆ ಆ ಥರ ಅಲ್ಲ. ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಿಮ್ಮಿಬ್ರದ್ದು ಸಿಚುವೇಷನ್ನ ಆ್ಯನಲೈಸ್ ಮಾಡಿ ಏನು ಮಾಡಿದ್ರೆ ರೈಟ್ ಸ್ಟೆಪ್ಪು, ನೀವು ನ್ಯಾಚುರಲಾಗಿ ಟ್ರೈ ಮಾಡಿದ್ರೆ ಎಷ್ಟು ಚಾನ್ಸಸ್ ಇರುತ್ತೆ, ಯಾವಾಗ ಟ್ರೈ ಮಾಡಿದ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ, ಇದನ್ನೆಲ್ಲ ಹೇಳ್ತೀವಿ. ಯಾವಾಗಲೂ IVFಗೆ ತಳ್ಳೋಲ್ಲ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆ್ಯಂಡ್ ಫೈನಲಿ ಮಿಸ್ಟೇಕ್ ನಂಬರ್ 5 ಏನು ಅಂದರೆ, ನಮ್ಮದು ಮುಂಚೆ ಒಂದು ಮಗು ಆಗಿರ್ಬೋದು, ಸೆಕೆಂಡ್ ಬೇಬಿಗೆ ಪ್ರಾಬ್ಲಮ್ ಆಗ್ಬೋದು, ಇದು ಕೂಡ ಇದೆ. ಇಲ್ಲಾಂದರೆ ಮನೇಲಿ ಯಾರಿಗೂ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇಲ್ದಲೇ ಇರ್ಬೋದು. ನೀವು ಕೇಳಿದ್ರೆ ನಿಮ್ಮ ತಂದೆ, ತಾಯಿ, ತಂಗಿ, ತಮ್ಮ, ಅಂಕಲ್ದಿರೋ ಎಲ್ಲರೂ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆಗಿ 2-3 ಪ್ರೆಗ್ನೆನ್ಸಿ ನಾರ್ಮಲಾಗಿ ಆಗೋಗಿರುತ್ತೆ. ಸೊ ಇದನ್ನು ನಂಬ್ಕೊಂಡು ನಮಗೂ ಕೂಡ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಈಸಿಯಾಗಿ ಆಗೋಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಇದೇ ಥರ ವೈಸ್ ವರ್ಸನು ಒಬ್ರೊಬ್ರಿಗೆ ತುಂಬ ಮಿಸ್ಕ್ಯಾರೇಜ್ ಇರ್ಬೋದು, ಯಾರಿಗಾದ್ರೂ ಪ್ರಾಬ್ಲಮ್ ಇರ್ಬೋದು ಈ ಥರ ಫ್ಯಾಮಿಲೀಲಿ. ಸೊ ಈ ಥರ ಇದ್ದಾಗ ನಿಮಗೂ ಕೂಡ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಇವ್ಯಾಲ್ಯೂಯೇಟ್ ಮಾಡಿ ನೋಡಿದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ಅದನ್ನು ರೆಕ್ಟಿಫೈ ಮಾಡಿದ್ರೆ ನಿಮ್ಮ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ.